ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ಬೋದು, ಯಾವುದೇ ವೆಹಿಕಲ್ಸ್ ಅಂದರೆ ಈಗ ಇ ವಿ ವೆಹಿಕಲ್ ಬಗ್ಗೆ ತುಂಬ ರಿವ್ಯೂಸ್ ಮಾಡ್ತಾ ಇದ್ದೆ. ಅಂದರೆ ಏನೇ ಇ ವಿ ವೆಹಿಕಲ್ಸ್ ಬಂದರೂ, ಏನೇ ಸಿ ಎನ್ ಜಿ ವೆಹಿಕಲ್ಸ್ ಬಂದ್ರೂ ಸೊ ಪೆಟ್ರೋಲ್ ವೆಹಿಕಲ್ ಏನು ಕಡಿಮೆ ಆಗಿದೆಯಾ ಅಂದರೆ ಪೆಟ್ರೋಲ್ ವೆಹಿಕಲ್ಸ್ ತೊಗೊಳೋದೇ ಬಿಟ್ಬಿಟ್ಟಿದ್ದಾರೆ ಜನ. ಸೊ ಏನು ಕಡಿಮೆ ಆಗಿಲ್ಲ, ಸೊ ಜನಗಳು ತೊಗೋತಾನೆ ಇದ್ದಾರೆ. ಸೊ ಬನ್ನಿ ಹಾಗಾದರೆ ಪೆಟ್ರೋಲ್ ವೆಹಿಕಲಲ್ಲಿ ಯಾವ್ಯಾವ ಥರದ್ದು ಜಾಸ್ತಿ ಮೂವಿಂಗಲ್ಲಿದೆ ಮತ್ತು ಜನ ಯಾವುದನ್ನ ಇಷ್ಟಪಡ್ತಾರೆ. ಸೊ ಸಿ ಎನ್ ಜಿ ವೆಹಿಕಲ್ ಬೆಸ್ಟಾ, ಇ ವಿ ಬೆಸ್ಟಾ? ಅಂದರೆ ಇ ವಿ ಅನ್ನೋದು ಇಲ್ಲಿಲ್ಲ, ಬಟ್ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎರಡೂ ಇದೆ ಈ ಬಜಾಜ್ ಶೋರೂಮಲ್ಲಿ. ಸೊ ಬನ್ನಿ ಮಾತಾಡ್ಸೋಣ. ಬಜಾಜ್ ಶೋರೂಮ್ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಅವ್ರನ್ನ ಮಾತಾಡ್ಸ್ಬಿಟ್ಟು ಯಾವುದು ಮೂವಿಂಗಲ್ಲಿ ಜಾಸ್ತಿ ಇದೆ ಮತ್ತು ಗಾಡಿ ಬಗ್ಗೆ ತಿಳ್ಕೊತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಜೊತೆ ಮಂಜುನಾಥ್ ಅಂತ ಮ್ಯಾನೇಜರು, ಪಾಪ್ಯುಲರ್ ಬಜಾಜ್ ಶೋರೂಮ್ ರಾಜಾಜಿನಗರ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಗಾಡಿ ಬಗ್ಗೆ ತಿಳ್ಕೊತಾ ಹೋಗೋಣ ಮತ್ತು ಪೆಟ್ರೋಲ್ ವೆಹಿಕಲ್ಗೂ ಮತ್ತು ಸಿ ಎನ್ ಜಿ ವೆಹಿಕಲ್ಗೂ ಏನು ವ್ಯತ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಯಾವುದನ್ನು ಇಷ್ಟಪಡ್ತಾರೆ, ಯಾವುದು ಮೂವ್ ಆಗ್ತದೆ ತಿಳ್ಕೊತಾ ಹೋಗೋಣ. ಸರ್, ಈಗ ಮೊದಲನೇದಾಗಿ ಈಗ ಸೂಪರ್ ಬೈಕ್ ಅಂತ ಅಂದರೆ ನಿಮ್ಮಲ್ಲಿ ಯಾವ್ಯಾವುದು ಗಾಡಿ ಇದೆ? ಸೊ ನಮ್ಮಲ್ಲಿ ಸೂಪರ್ ಬೈಕ್ಸ್ ಅಂದರೆ ಎಷ್ಟು ಸೆಗ್ಮೆಂಟ್ ಬರುತ್ತೆ. ಒಂದು RS 200, ಕಂಟಿನ್ಯೂ ಮಾಡಿ ಸರ್. ನಮ್ಮಲ್ಲಿ ಸೂಪರ್ ಬೈಕ್ಸ್ ಬಂದು 4 ವೇರಿಯಂಟ್ ಬರುತ್ತೆ. ಒಂದು RS 200, ಮತ್ತು ಡಾಮಿನೇಟ್ 250, ಮತ್ತು ಡಾಮಿನೇಟ್ 400cc. ಇದು ಡಾಮಿನೇಟ್ 400cc, ಮತ್ತು ಇನ್ನೊಂದು NS 400cc ಬರುತ್ತೆ. ಅದು ಬಂದು ಸೂಪರ್ ಸೆಗ್ಮೆಂಟ್ಸ್, ಸೂಪರ್ ಸ್ಪೋರ್ಟ್ಸ್ ವೆಹಿಕಲ್. ಸರ್, ಈಗ ಮೊದಲನೇದಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇದು ಬಂದು ಡಾಮಿನೇಟ್ 250 ಬರುತ್ತೆ, ಟೂರರ್ ವೆಹಿಕಲ್. ಸೊ ಇದು ಬಂದು 28.5 bhp ಬರುತ್ತೆ. ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ವೆಹಿಕಲ್. ಸೊ ಇದು ಒಂದು ಸೆಗ್ಮೆಂಟ್. ಇದರಲ್ಲೇ ನಿಮಗೆ ಏನಾಗುತ್ತೆ, ಇನ್ನೊಂದು ವೇರಿಯಂಟ್ ಬರುತ್ತೆ. ಇದು ಸರ್, ಇವಾಗ ಇದು ಟಾಪ್ ಸ್ಪೀಡ್ ಎಷ್ಟು ಬರುತ್ತೆ? ಅದು ಸೊ ಟಾಪ್ ಸ್ಪೀಡ್ ಒಂದು 140 ವರೆಗೂ ಬರುತ್ತೆ. ನಿಮ್ಗೆ ಒಂದು 140 150 ಓಡಿಸ್ಬೋದು. ಸೊ ಯಾವುದೇ ರೀತಿ ಗಾಡಿ ವೈಬ್ರೇಷನ್ ಇದರಲ್ಲಿ USD ಫೋರ್ಕ್ ಇದೆ. USD ಫೋರ್ಕ್ ಇರುತ್ತೆ, ನಿಮ್ಗೆ ಸ್ಟ್ರಾಂಗ್ ಬಾಡಿ ಬರುತ್ತೆ, ಸ್ಟೀಲ್, ಮತ್ತೆ ಒಳ್ಳೆ ಫಿನಿಶಿಂಗು ಬರುತ್ತೆ. ಇದರಿಂದ ನಿಮಗೆ ರೋಡ್ ಗ್ರಿಪ್ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ನಿಮಗೆ ಡ್ಯೂಯಲ್ ಚಾನಲ್ ABS ಬರುತ್ತೆ, ಡ್ಯೂಯಲ್ ಡಿಸ್ಕ್ ವಿತ್ ಡ್ಯೂಯಲ್ ಚಾನಲ್ ABS ಬರುತ್ತೆ. ಓಕೆ, ನಿಮಗೆ ವಿತ್ ಮೋನೋ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ಪಿನ್ ನೋವು ಮತ್ತೆ ಬ್ಯಾಕ್ ಪೇನ್ ಏನು ಬರಲ್ಲ, ಕಂಫರ್ಟ್ ರೈಡಿಂಗ್ ಇರುತ್ತೆ. ಓಕೆ, ಮಾನೋಸಾಕ್ ಸಸ್ಪೆನ್ಷನ್, ಸಿಂಗಲ್ ಸಸ್ಪೆನ್ಷನ್ ಹಿಂದಗಡೆ ಡ್ಯೂಯಲ್ ಚಾನಲ್ ABS. ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲಿ ಸೊ ನೀ ಪೇನ್ ಬರೋದಿಲ್ಲ ಅಂತ ಹೇಳ್ತಾರೆ. ಮಾನೋಸಾಕ್ ಸಸ್ಪೆನ್ಷನ್ ಇದೆ, ಸ್ವಲ್ಪ ಬ್ಯಾಕ್ ಪೇನ್ ಬರಲ್ಲ. ಯಾಕಂದ್ರೆ ಮೋನೋ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ರೈಟ್ ಶಾಕ್ ಅಬ್ಸರ್ವ್ ವಿತ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವ್ ಇದೆ ಮೋನೋ ಸಸ್ಪೆನ್ಷನ್. ಓಕೆ, ಸೊ ನಿಮ್ಗೆ ಏನಾಗುತ್ತೆ, ಕುತ್ಕೊಂಡಾಗ ಆರಾಮಾಗಿ ಕಂಫರ್ಟ್ ಹೋಗ್ಬೋದು. ಮಂಡಿ ನೋವಾಗಲಿ ಬ್ಯಾಕ್ ಪೇನ್ ಆಗಲಿ ಬರಲ್ಲ ನಿಮಗೆ. ಯಾಕಂದ್ರೆ USD ಫೋರ್ಕ್ ಫ್ರಂಟ್ ಇರುತ್ತೆ, ವಿತ್ ನಿಮಗೆ ಬ್ಯಾಕ್ ಬಂದು ರೇರ್ ಬಂದು ನಿಮಗೆ ಮೋನೋಸ್ ಇದು ರೈಟ್ ಆಫ್ ಸಸ್ಪೆನ್ಷನ್ ವಿತ್ ಮೋನೋ ಬರುತ್ತೆ. ಓಕೆ, ಡ್ಯೂಯಲ್ ಮತ್ತು ವಿತ್ ಡ್ಯೂಯಲ್ ಚಾನಲ್ ಸೇಫ್ಟಿಗೆ ಡ್ಯೂಯಲ್ ಚಾನಲ್ ABS ಬರುತ್ತೆ. ಡ್ಯೂಯಲ್ ಚಾನಲ್ ಡಿಸ್ಕ್ ಬ್ರೇಕ್ ವಿತ್ ಡ್ಯೂಯಲ್ ಚಾನಲ್ ABS ಬರುತ್ತೆ ನಿಮಗೆ ಸೇಫ್ ಸೈಡ್. ಸೊ ಎಷ್ಟು 5 ಗೇರ್ಸ್ ಅಲ್ಲ? ಇದು 6 ಸ್ಪೀಡ್ ವೆಹಿಕಲ್, 6 ಗೇರ್ 1.5 ಬರುತ್ತೆ. ಓಕೆ ಸರ್, ಇದು ರೇಂಜ್ ಎಷ್ಟು ಬರುತ್ತೆ? ಮೀನ್ಸ್ ಮೈಲೇಜ್ ನಿಮಗೆ ನಿಯರ್ಲಿ 30 ಬರುತ್ತೆ ಅಂತ ಸಿಟಿಗಳಲ್ಲಿ. 30 ಔಟ್ಸೈಡ್ ಹೋದರೆ ಲಾಂಗ್, ಔಟ್ಸೈಡ್ ಹೋದರೆ ಸಿಮಿಲರ್ 1 or 2 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ. 28.5 bhp ಇದೆ. ಇದು ರೇಡಿಯೇಟರ್ ಎಲ್ಲ ಯಾವ ಥರ ಇರುತ್ತೆ? ರೇಡಿಯೇಟರ್ ನಿಮಗೆ ಹೀಟ್ ಜನರಲ್ ಆಗಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಏನಾಗುತ್ತೆ, ಇಂಜಿನ್ಗೆ ನಿಮಗೆ ಹೀಟ್ ಆಗಿಬಿಡಲ್ಲ, ರೆಸ್ಟೆಂಟ್. ಯಾಕಂದ್ರೆ AC ಹೆಂಗೆ ವರ್ಕ್ ಆಗುತ್ತೆ ಹಂಗೆ AC ಆನ್ ಆದಾಗ ನಾವು ಆಚೆಯಿಂದ ಹೆಂಗೆ ಒಳಗಡೆ ಬಂದರೆ ಹೆಂಗೆ ನಮ್ಗೆ ಕೂಲ್ನೆಸ್ ಕೊಡುತ್ತೆ ಬಾಡಿಗೆ, ಆ ಥರ ಹೀಟ್ ಆದಾಗ ಏನಾಗುತ್ತೆ, ಇಂಜಿನ್ಗೆ ಲಿಕ್ವಿಡ್ ಕೂಲ್ಡ್ರಿಂದ ನಿಮ್ಗೆ ಏನಾಗುತ್ತೆ, ಇಂಜಿನ್ ಕೂಲ್ನೆಸ್ ಬರುತ್ತೆ. ಸೊ ಹೀಟ್ ಆಗೋದು ಚಾನ್ಸ್ ಹೀಟ್ ಆಗಲ್ಲ, ಯಾಕಂದ್ರೆ ಹೀಟ್ ಆಗ ರೇಡಿಯೇಟ್ರಲ್ಲಿ ನಿಮಗೆ ಕೂಲ್ನೆಸ್ ಕೊಡುತ್ತೆ. ರೇಡಿಯೇಟರ್ ಜಾಸ್ತಿ ಹೀಟ್ ಆದಾಗ ಏನಾಗುತ್ತೆ, ಇಂಜಿನ್ ಲಿಕ್ವಿಡ್ ಇರೋದ್ರಿಂದ ನಿಮಗೆ ಕೂಲ್ನೆಸ್ ಕೊಡುತ್ತೆ. ಅದು ಬಂದು ರೇಡಿಯೇಟರ್ ಇದೆ ಮುಂದೆಗಡೆ, ಅದು ಫ್ಯಾನ್ ಆನ್ ಆಗುತ್ತೆ. ಸೊ ಅಂದರೆ ಇಂಜಿನ್ ಹೀಟ್ ಆದಾಗ ಮಾತ್ರ ಆನ್ ಆಗುತ್ತಾ, ಯಾವಾಗಲೂ ಆನ್ ಆಗ್ತಾ ಇರುತ್ತೆ? ಯಾವುದು ಇದು ಹೀಟ್ ಆದಾಗ ಫ್ಯಾನ್ ಆನ್ ಆಗುತ್ತೆ. ನೆಸೆಸಿಟಿ ಇದ್ದಾಗ ಅದು ಹೀಟ್ ಆದಾಗ, ರನ್ನಿಂಗ್ ಲಾಂಗ್ ಹೋದಾಗ ಏನಾಗುತ್ತೆ, ಸಡನ್ ಆಗಿ ಹೀಟ್ ಆದಾಗ ಫ್ಯಾನ್ ಆದಾಗ ಇದು ಲಿಕ್ವಿಡ್ ಕೂಲ್ ಇಡೋದ್ರಿಂದ ಕೂಲ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಪವರು, ಒಳ್ಳೆ ಪಿಕಪ್ ಇರುತ್ತೆ. ಓಕೆ ಸರ್, ಈಗ ಜನ ಯಾವುದು ಇದು ಡಾಮಿನರ್ 250, ಡಾಮಿನರ್ 250, ಅದು ಬಂದು ಡಾಮಿನರ್ 400cc. ಸೊ ಇದು ಎಷ್ಟು ಪ್ರೈಸ್ ಆಗುತ್ತೆ? ಇದು ಬಂದು ಎಕ್ಸ್ ಶೋರೂಮ್ ಬಂದು 1,86,426 ಆಗುತ್ತೆ. 1,86,426 ಎಕ್ಸ್ ಶೋರೂಮ್ ಆನ್ ರೋಡ್ ಅಲ್ಲ, ಎಕ್ಸ್ ಶೋರೂಮ್. ಓಕೆ, ಇದು 400cc. ಹಾಂ ಸರ್. ಸೊ ಇದು ಎಷ್ಟು ಮೈಲೇಜ್ ಬರುತ್ತೆ? ಇದು ನಿಯರ್ಲಿ ನಿಮಗೆ 25 ಬರುತ್ತೆ. ಅಂದರೆ ಟೂರರ್ ವೆಹಿಕಲ್ ಏನಕ್ಕೆ ಅಂದರೆ ಇದು ಬಂದು 400cc ವೆಹಿಕಲ್, ಡಾಮಿನರ್ 400cc ವಿತ್ 40 bhp ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಹಾರ್ಸ್ ಪವರ್ ಜಾಸ್ತಿ ಇದ್ದಷ್ಟು ಮೈಲೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಬಟ್ ಮೋರ್ ಪವರ್ ಇದೆ. ನಿಮಗೆ ಮೋರ್ ಪವರ್ ಇದೆ ಟೂರರ್ ವೆಹಿಕಲ್, ಲಾಂಗ್ ರೈಡರ್. ಓಕೆ, ಆರಾಮಾಗಿ ಕಂಫರ್ಟಬಲ್ ಹೋಗ್ಬೋದು ನಿಮಗೆ. ಸೊ ಯಾವುದೇ ರೀತಿ ಶೇಕ್ ಆಗೋದಿಲ್ಲ, ಅನ್ಶೇಕಬಲ್ ಇದು. ಯಾಕೆ ಇದ್ರಲ್ಲಿ ನಿಮಗೆ ಏನಾಗುತ್ತೆ, 6 ಸ್ಪೀಡ್ ವೆಹಿಕಲ್ ವಿತ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, 40 bhp ಬರುತ್ತೆ. ಜೊತೆಗೆ ಸ್ಲೀಪರ್ ಕ್ಲಚ್, ಹಜಾರ್ ಲೈಟು, ಮತ್ತೆ ಫುಲ್ ಅಸರೀಸ್, ಹಜಾರ್ ಲೈಟ್ ಇದೆ. ಮತ್ತೆ ಇದ್ರಲ್ಲಿ ಮೊಬೈಲ್ ಚಾರ್ಜರ್ ಹೋಲ್ಡಿಂಗ್ ಇರುತ್ತೆ, ನಾವಿಗೇಷನ್, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ. ತೋರಿಸಿ. ಓಕೆ, ಇದು ಪ್ರೈಸ್ ಎಷ್ಟು ಸರ್? ಇದು ಎಕ್ಸ್ ಶೋರೂಮ್ ಅಲ್ಲಿ 2,39,174 ಬರುತ್ತೆ. 2,39,174 ಇದು ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ.
ಸೊ ಇವಾಗ ಇದು ಹೇಳಿದ್ರಿ ಚಾರ್ಜ್ ಮಾಡ್ಬೋದು. ಸೊ ಇದು ಮೊದಲೇ ಮೊಬೈಲ್ ಚಾರ್ಜರ್. ಈಗ ಲಾಂಗ್ ಹೋಗ್ತಾ ಇರ್ತೀರಾ, ಮೊಬೈಲ್ ಇರುತ್ತೆ, ಅವಾಗ ಇದು USB ಕೇಬಲ್ ಹಾಕೊಂಡು ಮೊಬೈಲಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಇದರಲ್ಲಿ ಅಡಿಷನಲ್ ನ್ಯಾವಿಗೇಷನ್ ಕೊಟ್ಟಿದ್ದಾರೆ, 10x10 ಇದು ಕೊಟ್ಟಿದೆ ನ್ಯಾವಿಗೇಷನ್, ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಸೊ ಹಜಾರ್ಡ್ ಲೈಟ್ಸ್ ಇರುತ್ತೆ, ಮತ್ತು ನಿಮಗೆ ಡಿಸ್ಟೆನ್ಸ್ ಟು MT ಪೆಟ್ರೋಲ್ ಚೆಕ್ ಮಾಡ್ಕೋಬೋದು. ರೋಡ್ ಆಫ್ ಮೋಡು, ಸ್ಪೋರ್ಟ್ಸ್ ಮೋಡು, ರೈನ್ ಮೋಡು ಎಲ್ಲ ಇದರಲ್ಲಿ ತೋರಿಸುತ್ತೆ. ನಿಮ್ಗೆ ಈಗ ಮಡ್ ರೋಡಲ್ಲಿ ಹೋಗಬೇಕು, ಸೊ ಅದು ನೀವು ಆನ್ ಮಾಡ್ಕೊಂಡು ಮೋಡಲ್ಲಿ ಚೇಂಜ್ ಮಾಡ್ಕೊಂಡು ನೀವು ಹೋಗ್ಬೋದು. ಲಾಂಗ್ ಹೋಗಬೇಕಾದ್ರೆ ಸ್ಪೋರ್ಟ್ಸ್ ಮೋಡು, ರೈನ್ ಮೋಡು, ಮಳೆ ಬರಬೇಕಾದ್ರೆ ನೀವು ರೈನ್ ಮೋಡು ಕಂಟ್ರೋಲ್ ಆಗುತ್ತೆ. ಅದು ವೆಹಿಕಲ್ ಸ್ಕಿಡ್ ಆಗೋದಾಗಲಿ ಇದೇನಾಗಲ್ಲ, ಇದರಲ್ಲಿ ಈ ಮೋಡ್ ಹಾಕೊಂಡು ಹೋಗ್ಬೋದು. ಆಫ್ ರೋಡ್ ಕಚ್ಚಾ ರೋಡ್ ಬರುತ್ತಲ್ಲ ಅದ್ರಲ್ಲಿ ನೀವು ಹೋಗ್ಬೋದು. ಇದೆಲ್ಲ ಮೋಡ್ಸ್ ಇರುತ್ತೆ. ಸೊ ಇದರಲ್ಲಿ ರೈಡ್ ಮೋಡ್ಸ್ ಅಂತ ಇರುತ್ತೆ, ಇದು ಆಪ್ರೇಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಇದೆ ಮತ್ತು ಕಾಲ್ಸ್ ಏನೇನು ಬಂತು ಅಂದರೆ ನೀವು ಕಾಲ್ಸಲ್ಲಿ ಬೇಕಾದ್ರೆ ಏನು ಬ್ಲೂಟೂತ್ ಕನೆಕ್ಟಿವ್ ಮಾತಾಡ್ಕೊಂಡು ಹೋಗ್ಬೋದು, ಕನೆಕ್ಟ್ ಮಾಡ್ಬೋದು. ಅದು ಮತ್ತೆ ಇದು ತೋರಿಸ್ತದೆ, ನ್ಯಾವಿಗೇಷನ್ ತೋರಿಸ್ತದೆ ನಿಮಗೆ ಈ ಮಾಡಲ್. ಇದು ನ್ಯೂ ವರ್ಷನ್. ಸೊ ಅದರಲ್ಲಿ ಇಲ್ಲ 250cc ಅದರಲ್ಲೂ ಇದೆ, ಅದರಲ್ಲೂ ಇದೆ. ಸೊ ಇದರಲ್ಲೂ ಇದೆ. ಅದರಲ್ಲಿ ನೀವೇನು ಫೀಚರ್ಸ್ ಹೇಳಿದ್ರು ಎರಡರಲ್ಲೂ ಇದೆಯಾ? ಅದರಲ್ಲೂ ಎರಡರಲ್ಲೂ ಇದೆ. ಬಟ್ CC ಮಾತ್ರ ಚೇಂಜ್. CC ಮಾತ್ರ ಚೇಂಜ್, ಪವರ್ ಪಿಕಪ್ ಚೇಂಜ್ ಇರುತ್ತೆ, ಮೈಲೇಜು ಪವರು ಪಿಕಪ್ ಚೇಂಜ್ ಇರುತ್ತೆ. ಮತ್ತೆ ಲೀವರ್ ಅಡ್ಜಸ್ಟ್ ಮಾಡ್ಕೋಬಹುದು ನಿಮಗೆ. ಇದು ಅಡ್ಜಸ್ಟಬಲ್ ಲೀವರ್ ಇರುತ್ತೆ. ಸೊ ಬ್ರೇಕ್ ಮತ್ತೆ ಇದು ನಮಗೆ ಯಾವ ಲೆವೆಲ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೋಬಹುದು ಲೀವರ್. ಮತ್ತೆ ಇದನ್ನೇ ಫುಲ್ ಫಿಟ್ಟಿಂಗ್ ಅಸೆಸ್ ಬರ್ತದೆ ನಿಮಗೆ. ನೆಕಲ್ ಗಾರ್ಡು, ಫೇರಿಂಗು, ವಿತ್ ಬ್ಯಾಕ್ ರೆಸ್ಟು, ಬ್ಯಾಕ್ ಫ್ರಂಟು, ಇದೆಲ್ಲ ಫುಲ್ ಕಂಪ್ಲೀಟ್ ಸೆಟ್ಟೇ ಬಂದ್ಬರುತ್ತೆ ನಿಮಗೆ. ಅಡಿಷನಲ್ ನೀವು ಹೊರಗಡೆ ಏನು ಇದೇ ಮಾಡಿಸೋದು ಸಿಟಿನೇ ಇರಲ್ಲ ಇದು. ಸೊ ನಾವು ಗಾಡಿ ತೊಗೊಂಡ್ರೆ ರೆಡಿ ಇದ್ಬಿಡುತ್ತಾ? ರೆಡಿ ಫುಡ್ ಇದು, ಏನು ಎಕ್ಸ್ಟ್ರಾ ಅಲ್ಲ. ಮತ್ತೆ ಮಿರರ್ ಅಷ್ಟೇ, ನಿಮ್ಗೆ ಬೇಕಾದ್ರೆ ಕವರ್ ಬೇಕಾದ್ರೆ ಹಾಕ್ಸ್ಕೋಬಹುದು. ಕವರ್ ನೆಸಿಟಿ ಇಲ್ಲ, ಟ್ಯಾಂಕ್ ಪ್ಯಾಡ್ ಇದೆ. ನಿಮ್ಮ ಪ್ಯಾಡ್ ಇದೆ, ಏನು ಸ್ಕರ್ಸ್ ಆಗಲ್ಲ ನಿಮ್ಗೆ, ಅವಾಯ್ಡ್ ಆಗುತ್ತೆ. ಇಂಡಿಕೇಟರಲ್ಲೇ LED ಇರುತ್ತೆ ನಿಮಗೆ, ಇಂಡಿಕೇಟರಲ್ಲೇ LED ಬರ್ತದೆ ನಿಮಗೆ. ಇಂಡಿಕೇಟರ್ಸ್ ಎಲ್ಲ LED ಇಂಡಿಕೇಟರ್ಸ್ ವಿತ್ ನಿಮಗೆ DRL ಬರುತ್ತೆ. ಇದರಲ್ಲಿ ನಿಮಗೆ LED ನೋಡಿ ಆನ್ ಮಾಡಿದ್ರೆ ಫೋಕಸ್ ಎಲ್ಲಿ ಅಪ್ ಟು 1 ಕಿಲೋಮೀಟರ್ವರೆಗೂ ಡಿಸ್ಟೆನ್ಸ್ ಬರುತ್ತೆ. ನಿಮ್ಗೆ ನೈಟ್ ಟೈಮಲ್ಲಿ ಲೈಟ್ ಆನ್ ಮಾಡೋ LED ಫುಲ್ ಫೋಕಸ್ ಬರುತ್ತೆ. ಬೇಕಾದ್ರೆ ರೋಡ್ ನೋಡಿ, ಓಕೆ ನೈಟಲ್ಲಿ ಇರುತ್ತೆ ನಿಮಗೆ. ಆನ್ ತೋರಿಸಿ, ಆನ್ ಮಾಡಿ. ಗೇರಲ್ಲಿ ಇದೆಯಾ? ಅದರಲ್ಲಿ 4 ಗಂಟೆ ರನ್ನಿಂಗ್ ಆಗೋಲ್ಲ. 4 ಲೈಟ್ಸ್ ರನ್ನಿಂಗ್, ಅದರ್ ಲೈಟ್ ಆಫ್ ಮಾಡೋದು ನಿಮಗೆ ಏನಾಗುತ್ತೆ. ಮತ್ತೆ ಇದಾದ್ರೆ ಐ ಬಿಟ್ಕೊಂಡು ಹೋಗಿ ಲೈಟ್ ಲೈಟ್ ಆಗೋದು DRL ಲೈಟ್ ಬರ್ತದೆ. ಆನ್ ಮಾಡಿದ್ರೆ ಇದೆಯಲ್ಲ ಫುಲ್ ಫೋಕಸ್ ಅಪ್ ಟು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿ ನಿಂತ್ಕೊಂಡ್ರೆ ಆಚೆ ನಿಂತ್ಕೊಂಡ್ರೆ ಫುಲ್ ಹೋಗೋದು. ಡಿಸ್ಟೆನ್ಸ್ ಇರೋದ್ರಿಂದ ಓಕೆ. ಈಗ ಈ ಡಾಮಿನಾರ್ ಬೈಕ್ ಬಗ್ಗೆ ತುಂಬ ಕ್ರೇಜ್ ಇರುತ್ತೆ ಇತ್ತೀಚಿನ ಜನಗಳಿಗೆ, ಎಸ್ಪೆಷಲಿ ಯೂತ್ಸ್ ಅಂತೂ ತುಂಬ ಇಷ್ಟಪಡೋಂಥ ಬೈಕ್. ಸರ್ ಇವಾಗ ಇದಕ್ಕೆ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಇದು ಮತ್ತೇನಾದರೂ ಆಫರ್ ಇದೆಯಾ? ಇಷ್ಟು ತಿಂಗಳಲ್ಲಿ ಈ ಥರ ಬಂದರೆ ಡಿಸ್ಕೌಂಟ್ ಸಿಗುತ್ತೆ ಆ ಥರದ್ದು? ಸೊ ಈಗ ಬಂದು ನಿಮಗೆ ಲೆಸರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಇದು ಬಂದು ಲೆಸರ್ ಪ್ರೈಸ್ ಇರೋದ್ರಿಂದ ನಿಮಗೆ ಈ ಫ್ಯೂಚರು ನಿಮ್ಗೆ ಯಾವ ಗಾಡಿಯಲ್ಲೂ ಇಷ್ಟು ಕಡಿಮೆ ರೇಟಲ್ಲಿ ಯಾವುದು ಸಿಗೋಲ್ಲ ನಿಮಗೆ. ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಬಟ್ ಈ ಫ್ಯೂಚರ್ ಈ ಅಡಿಷನಲ್ ಎಲ್ಲ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಪ್ಲಸ್ ಇದಕ್ಕೆ 75,000 ವಾರಂಟಿ, 75,000 ಕಿಲೋಮೀಟರ್ ಆರ್ 5 years ವಾರಂಟಿ ಬರುತ್ತೆ ನಿಮಗೆ. ಓಕೆ, 75,000 ಅಥವಾ 5 ವರ್ಷ ವಾರಂಟಿ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಏನು ಅಡಿಷನಲ್ ಚಾರ್ಜ್ ಏನು ವಾರಂಟಿ ಬರೀ ಇಂಜಿನಿಗೆ ಮಾತ್ರ? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಿರುತ್ತೆ ಇಂಜಿನ್ ಆಗಲಿ ಇದಾಗಲಿ ಅದು ನಿಮ್ಗೆ ಸಿಗುತ್ತೆ. ಓಕೆ. ಮತ್ತೆ ಟೈರ್ ಬ್ಯಾಟ್ರಿಗೆ 18 months ಇರುತ್ತೆ. 2 ಚಾನಲ್ ಡ್ಯೂಯಲ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ, ವಿತ್ ಡ್ಯೂಯಲ್ ಚಾನಲ್ ABS ಬರುತ್ತೆ ನಿಮಗೆ. ಓಕೆ ಸರ್, ಈಗ ನಿಮ್ಮದು ಶೋರೂಮ್ ಅಡ್ರೆಸ್ ಹೇಳಿ ಸರ್. ನಮ್ಮದು ಪಾಪ್ಯುಲರ್ ಮೋಟಾರ್ ಕಾರ್ಪೊರೇಷನ್, ಡಾಕ್ಟರ್ ರಾಜ್ಕುಮಾರ್ ರೋಡ್ ಬರುತ್ತೆ, ಬ್ಯಾಂಗ್ಳೂರ್ 560010 ಬರುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಡಾಮಿನರ್, ಯಾಕೆಂದರೆ ಎಲ್ಲ ಯೂತ್ಸ್ಗಳ ಮನಸ್ಸನ್ನ ಕದ್ದಿರೋಂಥ ಬೈಕು. ಅದ್ರ ಬಗ್ಗೆ ಆದಷ್ಟು ಕಂಪ್ಲೀಟ್ ರಿವ್ಯೂನ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ಅದಕ್ಕೆ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿ, ಸೊ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾರೆ.